ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 12 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ವಿಲೇಜ್ ಅಟ್ಯಾಚ್ಮೆಂಟ್ ಇರುವಂತಹ ಒಂದು ಲ್ಯಾಂಡ್ ಸ್ನೇಹಿತರೆ. ಭೂಮಿ ಮಾತ್ರ ನಿಜವಾಗ್ಲೂ ಅಂಗೈ ಇದ್ದಂಗಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಜೋಳ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಒಂದು ಟ್ರಿಪ್ಪು ಜೋಳ ಹಾಕಿ ಕಟಾವು ಕೂಡ ಆಗಿದೆ ಸ್ನೇಹಿತರೆ. ಆಮೇಲೆ ಸಾಮಾನ್ಯವಾಗಿ ನಾವು ಪ್ರೆಸೆಂಟ್ ಎಲ್ಲೇ ಹೋದ್ರೂ ಡ್ರಿಪ್ ಇರಿಗೇಷನ್ ನೋಡ್ತೀವಿ, ಆದರೆ ಇವರು ಕಟ್ಟ ನೀರಾವರಿಲಿ ಲ್ಯಾಂಡ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಬೆಳೆಗಳನ್ನ ಬೆಳೀತಾಯಿದ್ದಾರೆ, ಕಟ್ಟ ನೀರಾವರಿಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅಂತಂದರೆ ತಾವು ಕೂಡ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಹೆಂಗಿದೆ ನೀರಾವರಿ. ಅದು ಈ ಬೇಸಿಗೆ ಟೈಮಲ್ಲಿ ಇವರು ಕಟ್ಟ ನೀರಾವರಿಲಿ ಬೆಳೀತಿದ್ದಾರೆ ಅಂತಂದರೆ ಇಲ್ಲಿ ವಾತಾವರಣ ಆಗಲಿ ಜಾಗ ಆಗಲಿ ತಮಗೀಗ ಒಂದು ಅರ್ಥ ಆಗಿರುತ್ತೆ ಹೆಂಗಿದೆ ಅಂತ. ಆಮೇಲೆ ಓಪನ್ ವೆಲ್ಲಿ ನಿಮಗೆ ನೀರು ಕೂಡ ಇದೆ ಸ್ನೇಹಿತರೆ. ಓಪನ್ ವೆಲ್ಲು ನೀರಿದೆ, 2 ಬೋರ್ ಇದೆ, ಫಲ ಕೊಡುವಂತಹ ಒಂದು 25ರಿಂದ 30 ತೆಂಗಿನ ಮರಗಳಿದ್ದಾವೆ. ಎಲ್ಲ ರನ್ನಿಂಗು, 2 ಬೋರ್ವೆಲ್ಲು ರನ್ನಿಂಗೆ, ಬಾವಿ ರನ್ನಿಂಗೆ, ಎಲ್ಲ ರನ್ನಿಂಗೆ. ಹೇಳಿದ್ರೆ ಊರು ಅಟ್ಯಾಚ್ಮೆಂಟ್. ನಾಳೆ ದಿನ ಇದು ಸೈಟ್ ಆದರೂ ಕೂಡ ನಾವು ಇದನ್ನು ಅನುಮಾನ ಪಡೋಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಹೊಂದ್ಕೊಂಡಂಗೆ ಇರೋದು ಇದು ನಮಗೆ. ಇದು ನಿಮ್ಮ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು 1 ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ. ತಾವು ಎಲ್ಲಿಂದ ಎಲ್ಲಿಗೆ ಅವರು ಖಾಲಿ ಲ್ಯಾಂಡ್ಗಳಿಗೆ ಇವತ್ತು 50 ಲಕ್ಷ 60 ಲಕ್ಷ ಅನ್ಕೊಂಡು ತಾರು ಹೊಡಿದ್ಬಿಟ್ರು ಸಾಕು, ಈ ಥರ ರೈಟ್ಗಳು ಹೇಳ್ತಾರೆ. ನಮಗೆ ಇವರು ಇಷ್ಟೆಲ್ಲ ಅನುಕೂಲ ಇರೋದ್ರಿಂದ ಇವ್ರು ಹೇಳೋ ರೈಟರು ಕೂಡ ನಾಳೆ ದಿನ ಫ್ಯೂಚರ್ ಯೋಚನೆ ಮಾಡಿ ಸ್ನೇಹಿತರೆ. ಯಾರೇ ಆಗಲಿ ಫ್ಯೂಚರ್ ಯೋಚನೆ ಮಾಡಿ. ಇದು ಕೃಷಿ ಹೊಂಡ ಮಾಡಿರೋದವರು. ನಾವು ಮುಂದಿನ ಫ್ಯೂಚರ್ ಯೋಚನೆ ಮಾಡಿದಾಗ ಎಲ್ಲ ರೀತಿಯಲ್ಲೂ ನಮಗೆ ಇದೇನು ರೈಟ್ ಜಾಸ್ತಿ ಅಂತ ಅನಿಸಲ್ಲ ಸ್ನೇಹಿತರೆ. ಇಲ್ಲಿ ನಾವು ನೇರ ರೈತರ ಹತ್ರ ಮಾತಾಡೋಣ. ನಿಮಗೆ ಸಾಧ್ಯವಾದಷ್ಟು ಸ್ವಲ್ಪ ಅನುಕೂಲ ಆಗೋ ರೀತಿ ನಾವಿಲ್ಲಿ ಬೆಳೆಗಳನ್ನ ಹಾಕಬಹುದು. ನೇರ ರೈತರ ಹತ್ರ ಮಾತಾಡಿದಾಗ ನಮಗೆ ಇದು ಸಮಸ್ಯೆ ಪರಿಹಾರ ಆಗುತ್ತೆ. ಅವ್ರು ಏನಾದ್ರು ರೇಟ್ ಹೇಳಿ ಸ್ನೇಹಿತರೆ, ನಾವು ಅದನ್ನು ಮಾಡೋಣ. ನೇರ ಕೂತ್ಕೊಂಡು ಮಾತಾಡಿದಾಗ ನಮಗೊಂದು ನೆಗೋಷಿಯಬಲ್ ಆಗುತ್ತೆ. ನಿಮಗೆ ನೀರಿನ ವಾತಾವರಣ ನಿಮಗೀಗ ಚೆನ್ನಾಗಿದೆ ಅಂತ ಅರ್ಥ ಆಯಿತು. ನೋಡಿ, ಎಲ್ಲ ರನ್ನಿಂಗ್ ಕಂಡೀಷನ್ನೇ. ಒಂದು ವ್ಯವಸಾಯ ಮಾಡ್ತಿದ್ರು, ಎಲ್ಲ ಈ ಥರ ಇಟ್ಕೊಂಡಿದ್ದಾರೆ. ತುಂಬ ನಮಗಿದೆ, ಚೆನ್ನಾಗಿದೆ ಸ್ನೇಹಿತರೆ. ನೀವು ಇಲ್ಲಿ ಇನ್ನೂ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಇನ್ನೂ ಒಂದಷ್ಟು ತೆಂಗು, ಇದರ ಅಡಿಕೆ, ನಿಂಬೆ ಗಿಡಗಳು, ಇಲ್ಲ ಸೀಬೆ, ದಾಳಿಂಬೆ, ನಮಗೆ ಯಾವುದು ಬೇಕು ಆ ಗಿಡಗಳನ್ನ ಹಾಕಿ ತೋಟ ಒಳ್ಳೆ ಅದ್ಭುತವಾಗಿ ಮಾಡಿಕೊಂಡು ಈ ಜಾಗದಲ್ಲಿ ಒಂದು ಮನೆ ಕಟ್ಕೊಂಡಿರುವೆ. ನೋಡಿ, ವಿಲೇಜ್ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಮಗೆ ಮನೆ ಕಟ್ಕೊಂಡಿರುವೆ, ನಮಗೆ ದೂರ ಇಲ್ಲ, ಅದು ಸೇರಿದಾಗೆ ಕೂಡ ಇರೋದ್ರಿಂದ ಇದಕ್ಕೆ ನಮಗೆ ಒಳ್ಳೆ ಬೆಲೆ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ. ನಾವು ಲ್ಯಾಂಡ್ಗಳು ಏನೇನು ಇಲ್ದಿರೋ ಜಾಗಗಳನ್ನ ನೋಡ್ತೀವಿ. ಆ ಪಡೆ ಮುಳ್ಳುಗಿಡ ಬೆಳ್ಕೊಂಡಿರುತ್ತೆ, ಅವುಗಳನ್ನೂ ಅಷ್ಟೇ ಬಾಯಿ ಬಂದು ರೈಟ್ ಹೇಳ್ತಾರೆ. ನಾವು ಅವುಗಳನ್ನೆಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಇದು ಎಲ್ಲ ರೀತಿಯಲ್ಲೂ ಕೂಡ ನಮಗಿದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಮಗೆ ಈಗ ನೋಡ್ತಾ ಇದ್ದೀರ ನೋಡಿ, ಒಂದು ಮಟ್ಟಕ್ಕಿದೆ. ಈರುಳ್ಳಿ ಹಾಕಿದ್ದಾರೆ, ಇಲ್ಲೆಲ್ಲ ಜೋಳ ಕಟಾವು ಮಾಡಿ ತೆಗೆದಾಯಿತು, ಆ ಕಡೆ ಜೋಳ ಹಾಕಿದ್ದಾರೆ. ನೋಡಿ, ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರೆ ಸ್ನೇಹಿತರೆ. ನಮಗೆ ಎಲ್ಲ ರೀತಿಯಲ್ಲೂ ಇದು ಸುಗಮವಾಗಿದೆ, ಚೆನ್ನಾಗಿದೆ. ಇನ್ನು ನಾವು ಆರೋಗ್ಯ ದೃಷ್ಟಿಗೆ ಬರ್ತೀವಿ ಅಂತಂದರೆ ನಾವು ತಗೊಳ್ಳೋ ಫುಡ್ಡಾಗಲಿ ನಮಗೆ ಬೇಗ ಅಂದರೆ ಆದಷ್ಟು ಬೇಗ ನಮ್ಮ ದೃಷ್ಟಿಗತಗಳೆಲ್ಲ ಕಡಿಮೆ ಆಗ್ತಿದ್ದಾವೆ. ಯಾಕೆ ಮೊಬೈಲ್ ಪ್ರಾಬ್ಲಮಿಂದ ಕೂಡ ಎಷ್ಟೋ ಜನಗಳಿಗೆ ಇವಾಗ ಕನ್ನಡಕಗಳನ್ನ ಜಾಸ್ತಿ ಜನ ಉಪಯೋಗಿಸ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ಏನು ಮಾಡಬೇಕು ಅಂತಂದರೆ
ನಾವು ಚೆನ್ನಾಗಿ ಸೊಪ್ಪು, ತರಕಾರಿ, ಪರಂಗಿ ಹಣ್ಣು, ಕ್ಯಾರೆಟು ಇದನ್ನೆಲ್ಲ ನಾವು ಸೇವಿಸ್ತಾ ಬಂದರೆ ಕಣ್ಣಿನ ದೃಷ್ಟಿ 100ಕ್ಕೆ 90 ಭಾಗ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನಾವು ಒಳ್ಳೆ ತೋಟ ಮಾಡಿ ಇದನ್ನೆಲ್ಲ ಬೆಳಿಬೋದು. ನಿಮಗೆ ಪ್ರತಿಯೊಂದು ಚೆನ್ನಾಗಿದೆ, ಪೊಲ್ಯೂಷನ್ ಇಲ್ಲ, ಒಳ್ಳೆಯ ವಾತಾವರಣ, ಒಳ್ಳೆಯ ಜಾಗ, ಮೆಟ್ಲಿಂಗ್ ರೋಡು ಕೂಡ ಇದೆ ಸ್ನೇಹಿತರೆ. ಇದೆ ನಮಗೆ ಇದ್ರ ಪಕ್ಕದಿಂದ ಬದಲಾಗುತ್ತಾಗೆ ಮೆಟ್ಲಿಂಗ್ ರೋಡು ಕೂಡ ಆಗುತ್ತೆ ಸ್ನೇಹಿತರೆ. ಆಯಿತಾ, ನಮಗೆಲ್ಲ ರೀತಿ ನೋಡಿ ಪ್ರತಿಯೊಂದು ಕೂಡ ನಮಗೆ ಅಷ್ಟು ಶಿಸ್ತಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ಅವರು ಕೂಡ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿದಾಗ ಇನ್ನೊಂದಷ್ಟು ಜನಗಳಿಗೆ ತಲುಪುತ್ತೆ. ಒಬ್ಬರಲ್ಲ ಒಬ್ಬರಿಗೆ ಇಂದ ನಮಗೆ ತುಂಬ ಸಹಾಯ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ನಾವು ಮೇಲೆ ಬೆಳೀಲಿಕ್ಕೂ ಸ್ವಲ್ಪ ಮಟ್ಟಿಗೆ ಒಂದು ಹಂತದಲ್ಲಿ ನಾವು ಕೂಡ ಜನಗಳಿಗೆ ನಮ್ಮ ಕೈಲಿಂದ ಆಗುವಂಥ ಸಹಾಯ ಅಥವಾ ಒಳ್ಳೆಯ ಜಾಗಗಳನ್ನ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಿದಾಗ ಪ್ರತಿಯೊಂದು ಕೂಡ ನಮಗೆ ಅನುಕೂಲನೇ ಅನಿಸುತ್ತೆ ಸ್ನೇಹಿತರೆ. ಈಗ ಎಷ್ಟೋ ಜನ ದುಡ್ಡು ಇಟ್ಕೊಂಡಿರ್ತಾರೆ, ಒಳ್ಳೆಯ ಜಾಗಗಳು ಸಿಕ್ಕಿರಲ್ಲ, ನೀರಾಗಲಿ ವಾತಾವರಣ ಆಗಲಿ ಏನು ಸಿಕ್ಕಲ್ಲ, ಅಂಥವ್ರಿಗೆ ಇದೆಲ್ಲ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಿಜವಲ್ವೇ? ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.